ಅಯ್ಯೋ, ಇವತ್ತಿನ ಅರ್ನಿಂಗ್ಸ್ ಬಂದ್ಬಿಟ್ಟು ಪರವಾಗಿಲ್ಲ, ಕ್ಯಾನ್ಸಲೇಷನ್ ಬಂದ್ಬಿಟ್ಟಿದೆ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಡೈಲಿ ವ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತು ಅರ್ನಿಂಗ್ಸ್ ಮಾಡಬೇಕು. 2-3 ದಿನ ಅರ್ನಿಂಗ್ಸ್ ಆಗಿಲ್ಲ. ಇವತ್ತು 100% ಅರ್ನಿಂಗ್ ಮಾಡಲೇಬೇಕು. ನಾನು ವಿತ್ ಪ್ರೂಫ್ ತೋರಿಸ್ತೀನಿ ಎಷ್ಟು ಅರ್ನಿಂಗ್ ಆಗಿದೆ ಅಂದ್ಬಿಟ್ಟು. ನೋಡಿ ಈ ವಿಡಿಯೋ ಕೊನೆವರೆಗೂ. ಫಸ್ಟ್ ಗ್ಲಾಸ್ ಬಿಡೋಣ, ಗ್ಲಾಸ್ ಒರೆಸ್ಕೊಬಿಡೋಣ. ಫೈನಲಿ ಗ್ಲಾಸ್ ಎಲ್ಲ ಒರೆಸಿ ರೆಡಿ ಆಯಿತು. ಇವಾಗ ಡ್ಯೂಟಿ ಆನ್ ಮಾಡ್ಕೊಳ್ಳೋಣ. ಡ್ಯೂಟಿ ಆನ್ ಆಯಿತು. ಇವಾಗ ರ್ಯಾಪಿಡ್ ಆನ್ ಮಾಡ್ಕೋಬೇಕು. ಫಸ್ಟ್ ಬಿದ್ದಿದೆ, ಎತ್ಕೊಳ್ಳೋಣ. ಹೋಗ್ತಾ ಇದೆ, ಈಗ ಹೋಗ್ತೀನಿ. ಪಿಕಪ್ ಹತ್ರನೇ ಇದ್ದಾರೆ. ಇಲ್ಲೇ ಹತ್ರನೇ ಇದ್ದಾರೆ, ಹೋಗೋಣ. ಬಂದೆ ಫಸ್ಟ್ ಪಿಕಪ್ಗೆ. ಇದೇ ಲೊಕೇಶನ್ನು. ಪ್ಯಾಸೆಂಜರ್ ಒಳಗೆ ಇದ್ದಾರೆ. ಹಲೋ, ठीक है ठीक है. कौन सा फ्लैट नंबर बोलिए? महावीर है ना? ठीक है 404 बी ब्लॉक है. 424 ए ब्लॉक. ठीक है सर. 424 ए ब्लॉक होगा. ड्राप ಮಾಡಿದೆ ಕಲ್ಯಾಣ್ ಮ್ಯಾಗ್ನಮ್, ಪಾಂಡುರಂಗನಗರ. ಮಳೆ ಬೇರೆ ಬೀಳ್ತಾ ಇದೆ, ಲಿಫ್ಟ್ ಬೇರೆ ಕೆಳಗೆ ಬರ್ತಾ ಇದೆ. ವಾವ್, ಈ ಥರ ಲಿಫ್ಟಲ್ಲೆಲ್ಲ ಯಾವಾಗ ಓಡಾಡೋದು? ನಾನು ಓಡಾಡ್ತೀನಿ. ಕನಸುಗಾರನ ಬಿದ್ದಿದೆ ಪಿಕಪ್ಪು. 1 ಕಿಲೋಮೀಟ್ರು ರಾಮಮೂರ್ತಿ ನಗರಕ್ಕೆ ಹೋಗೋಣ. ಇದು ಮಳೆ ಬೀಳ್ತಾ ಇದೆ, ಸಖತ್ತಾಗಿದೆ. ಪಿಕಪ್ಗೆ ಬಂದಿದ್ದೀನಿ. ಈಗ ಇಲ್ಲಿಂದ ರಾಮಮೂರ್ತಿ ನಗರ ಇರೋದು ಡ್ರಾಪ್. ಅದು ಇಲ್ಲಿಗೆ ಬಂದಿದ್ದೀವಿ ಇವಾಗ ಪಿಕಪ್ಗೆ. ಪಾಂಡುರಂಗ ನಗರದಿಂದ ರಾಮಮೂರ್ತಿ ನಗರ ಡ್ರಾಪ್ ಮಾಡಿದೆ. ಆದರೆ ಇದು ಬಂದ್ಬಿಟ್ಟು ಎಷ್ಟು ಅವರ್ ತಗೊಂಡಿದೆ ಅಂತ ತೋರಿಸ್ತೀನಿ ನೋಡಿ. ಅದೇ ಅರ್ಧೋಯ್ತಿದು. ಇಂಥ ಲಾಂಗ್ ಬಾಡಿಗೆ ಹೊಡಿಬೇಕು ಅಂತಂದರೆ ಅರ್ಧೋಯ್ತದೆ. ನೋಡೋಣ ಎಷ್ಟು ನಿಮಿಷ ತಗೊಂಡಿದೆ, ಎಷ್ಟು ಅವರ್ ತಗೊಂಡಿದೆ ಅಂತ. ಚಿಕ್ಕಪೇಟ್ಗೆಲ್ಲ ಹೋಗಲ್ಲ, ಆ ಕಡೆ ಫುಲ್ಲು ಜಾಮು. ಇವಾಗ ಟೈಮ್ ಬಂದ್ಬಿಟ್ಟು 1 ಗಂಟೆ. ನಾನು ಬಂದಿದ್ದು 10-10:30. 1.5 ಅವರ್ ತಗೊಂಡಿದೆ, 22 ಕಿಲೋಮೀಟ್ರು. ಉಚ್ಚೆ ಉಯ್ಯನ ಅಂತ ಬಂದೆ. ಇದೇ ನೋಡ್ಬಿಟ್ಟೆ, ಫುಲ್ ಗಲೀಜ್ ನೋಡ್ಬಿಟ್ಟೆ, ಟೈಟ್ ಆಗಿಬಿಟ್ಟೆ. ನಾನು ಫುಲ್ಲು ನಶಾದಲ್ಲಿದ್ದೀನಿ ನಾನು ಇವಾಗ. ಈ ಗಲೀಜ್ಗೆ ಎಷ್ಟು ಗಲೀಜ್ ಮಾಡ್ತಾರೆ ಅಂದರೆ ಪಾಪ ಯಾರ್ದು ಸೈಟ್ ಗೊತ್ತಿಲ್ಲ. ಸೈಟ್ ಕ್ಲೀನ್ ಮಾಡೋವಾಗಂತೂ ಹೆವಿ ಲಾಸ್ ಆಗಿಬಿಡುತ್ತೆ. ಒಂದು ಬಿದ್ದೈತೆ, 0 ಪಿಕಪ್ಪು. ಎತ್ಕೊಬಿಡೋಣ. ಎತ್ಕೊಂಡಿದ್ದೀನಿ, ಆಲ್ರೆಡಿ ಅರೈವ್ಡ್ ಅಂತ ಹಾಕೋಣ. ಅರೈವ್ಡ್. ಇಲ್ಲೇ ಇದ್ದೀನಿ, ಹಾಸ್ಪಿಟ್ಲ್ ಹತ್ರನೇ ನಾನು. ಬರಲಿ. ರಾಮಮೂರ್ತಿ ನಗರದಿಂದ KR ಪುರಮ್ ಮಿನಿಮಮ್ ಡ್ರಾಪ್ ಮಾಡಿದೆ ಇವಾಗ.
ಈಗ ಮೇನ್ ರೋಡ್ಗೆ ಹೋಗ್ಬಿಡೋಣ. ಇದು ಚಿಕ್ಕ ಚಿಕ್ಕ ಗಲ್ಲಿಗಳು, ಇಲ್ಲಿ ಪಿಕಪ್ ಮಾಡೋದು ಕಷ್ಟ. ಇವಾಗ ಒಂದು ಡ್ಯೂಟಿ ಎತ್ಕೊಂಡಿದ್ದೀನಿ ಕಾಡು ಬಿಸ್ನಳ್ಳಿ. ಪಿಕಪ್ ಬಂದ್ಬಿಟ್ಟು 850 ಮೀಟರ್ ತೋರಿಸ್ತಾ ಇದೆ. ಹೋಗೋಣ. ಇವಾಗ ಬಂದೆ ಗ್ಯಾಸ್ಗೆ. ಗ್ಯಾಸ್ ಕಮ್ಮಿ ಆಗಿತ್ತು, 2 ಪಾಯಿಂಟ್ ಇದೆ. ಸಿಕ್ಕಿದ ಜಾಗದಲ್ಲೆಲ್ಲ ಹಾಕ್ಸ್ಕೊಡ್ಬೇಕು, ಇಲ್ಲ ಅಂತಂದ್ರೆ ಲೈನ್ ಗೊತ್ತಲ್ಲ, ಪ್ರೆಸರ್ ಚೆನ್ನಾಗಿರುತ್ತೆ ಇಲ್ಲಿ. ಗ್ಯಾಸ್ ಬಂಕ್ ಹತ್ರ ನಮ್ ಬೀವರ್ ಸಿಕ್ಕಿದ್ದಾರೆ. ಬ್ರೋ ಚೆನ್ನಾಗಿದ್ದೀರಾ? ಮತ್ತೆ ಏನ್ ಸಮಾಚಾರ ಬ್ರೋ? ಏನೋ ಹೇಳಕ್ ಇಷ್ಟಪಡ್ತೀಯಾ? ಹೌದಾ ಹೌದಾ ಹೌದಾ, ಥ್ಯಾಂಕ್ ಯು. ಸಿಗಲ್ಲ, ಗ್ಯಾಸಕ್ಕೆ ಬಂದಿದೆ ಅದಕ್ಕೆ. ಪ್ರೆಸರ್ ಮಸ್ತಾಗಿದೆ ಇಲ್ಲಿ. ಆಯ್ತು, ನಮ್ ಬೀವರ್ ಸಿಕ್ಕಿದ್ರು. ಚೆನ್ನಾಗಿದ್ದೀರಾ? ಮತ್ತೆ ಬಿಸ್ನೆಸ್ ಹೆಂಗಿದೆ? ಪರವಾಗಿಲ್ಲ, ನಾರ್ಮಲ್. ಹೌದಾ, ಓಕೆ. ಸಿಗಲ್ಲ. KR ಪುರಂ ದೂರವಾಣಿ ನಗರಿಂದ ಇವಾಗ ಕಾಡುಬಿಸ್ನಲ್ಲಿ ಡ್ರಾಪ್ ಮಾಡಿದೆ. ಇದು ಡ್ರಾಪ್ ಮಾಡೋವಾಗ ಅರ್ಧೋಯ್ತು ಜಾಮಲ್ಲಿ. ಇಲ್ಲಿಗೆ ಡ್ರಾಪ್ ಮಾಡಿದ್ದು. ಟೈಮ್ ಆಯ್ತು ಇವಾಗ 3 ಗಂಟೆ. ಹೊಟ್ಟೆ ಹಸಿತಾ ಇದೆ. ಬನ್ನಿ ತಿನ್ಬಿಡೋಣ. ಬನ್ನಿ ಅಂದ್ರೆ ನೀವು ಬರೋಕ್ಕಾಗಲ್ಲ, ಅಂದ್ರೆ ನೋಡಿ ಆಯ್ತು. ಅಷ್ಟೇ ಅಷ್ಟೇ ಅಷ್ಟೇ. ಇವತ್ತು ನನ್ನ ಸ್ಪೆಷಲ್ ಏನು ಅಂತಂದ್ರೆ, ಇದು ನನ್ನ ಸ್ಪೆಷಲು. ಇದು ಏನು ಅಂತಂದ್ರೆ ಗೊತ್ತಲ್ಲ, ಮಾಮೂಲಿ ಬೀಟ್ರೂಟ್ ತಿನ್ಬಿಟ್ಟು ಆಮೇಲೆ ಡ್ಯೂಟಿ ಮಾಡೋಣ. ಚೆಚ್ಚಾಕ್ಬಿಡೋಣ ಇವಾಗ, ಯಾಕಂದ್ರೆ ಇವತ್ತು ದುಡ್ಡು ಬೇಕೇ ಬೇಕು. ಕಾಡುಬಿಸ್ನಳ್ಳಿಯಿಂದ ಸಿಂಗ್ಸಂದ್ರ ACS ಲೇಔಟ್ ಡ್ರಾಪ್ ಮಾಡಿದೆ. ರನ್ನಿಂಗ್ ಅಲ್ಲಿ ಹೋಯ್ತಾ ಇದ್ದೆ, ಹೊಡೆದ್ರು ಕ್ಯಾನ್ಸಲು. ಸೊ ಯಾಕೆ ಈ ತರ ಬೇಜಾರು ಮಾಡಿಸ್ತಾರೋ ಗೊತ್ತಿಲ್ಲ. ಈ ಮಳೆಯಲ್ಲಿ ಬೇರೆ ಪಿಕಪ್ ಮಾಡಕ್ ಹೋಗ್ತಾ ಇದ್ದೆ ನಾನು, ಅದ್ರಲ್ಲೂ ಹೊಡೆದವ್ರ ಕ್ಯಾನ್ಸಲು. ಅಯ್ಯೋ, ಒಳ್ಳೆ ಡ್ಯೂಟಿ ಗುರು. ಬರೀ 13 ನಿಮಿಷ ಡ್ರಾಪ್ ಇತ್ತು, ಕ್ಯಾನ್ಸಲೇ ಮಾಡ್ಬಿಟ್ಟು ಸಾಕಿದ್ರು. ಸಂತ್ರದಲ್ಲಿ ಒಂದು ಪಿಕಪ್ ಬಂದಿದ್ದೀನಿ ಇವಾಗ. 400 ಮೀಟರ್ ಪಿಕಪ್ ಇತ್ತು, ಬಂದಿದ್ದೀನಿ. ವೆಯ್ಟ್ ಮಾಡ್ತಾ ಇದ್ದೀನಿ. ಇವ್ರು ಬಂದ್ರೆ ಕರ್ಕೊಂಡು ಹೋಗಿ ಡ್ರಾಪ್ ಮಾಡ್ತೀನಿ. ಆಂಧ್ರದಿಂದ ಇವಾಗ ಈ ಲೊಕೇಶನ್ ಡ್ರಾಪ್ ಮಾಡಿದೆ. ಈ ಲೊಕೇಶನ್ನು ಇದರಲ್ಲಿ ಧ್ವಂಸಂದ್ರ ಅಂತ ತೋರಿಸ್ತು. ಇದ್ರಲ್ಲಿ ನೋಡೋಣ, ಗೊತ್ತಾಗುತ್ತೆ. ಇಲ್ಲಿ ನೆಟ್ಟೇ ಓಡ್ತಾ ಇಲ್ಲ. ಇದೇ ಲೊಕೇಶನ್ ಡ್ರಾಪ್ ಮಾಡಿದ್ದು. 185 ರೂಪಾಯಿ. ಚಿಂತನ್ ಮಡವಾಲ ವಿಲೇಜು, ಧ್ವಂಸಂದ್ರ. ಚಿಂತನ್ ಮಡವಾಲ, ಇಲ್ಲಿಗೆ ಡ್ರಾಪ್ ಮಾಡಿದೆ, ಈ ವಿಲಾಸ್ಗೆ. ಈ ಲೊಕೇಶನ್ ಹತ್ರ ಇದ್ದೀನಿ. ಇವಾಗ ಡ್ಯೂಟಿ ಬೀಳುತ್ತೋ ಏನೋ ಗೊತ್ತಿಲ್ಲ, ಅಂದ್ರೆ ಯಾವ್ದ್ರಲ್ಲೂ ಬೀಳ್ತಾ ಇಲ್ಲ. ಅಂದ್ರೆ ಕಾಯ್ತೀನಿ ನಾನು. ಏನ್ ಮಾಡೋದು, ಕಾಯ್ಲೇಬೇಕು. ಇವು ಒಂದು ಬಾಡಿಗೆ ಬಿದ್ದಿದೆ. 1.2 ಪಿಕಪ್, CV ರಮನ್ ನಗರ್ ಅಂತ ತೋರಿಸ್ತು. 28 ಕಿಲೋಮೀಟ್ರು, 400 ರೂಪಾಯಿನ ತೋರಿಸ್ತು. ಹೋಗೋಣ ಪಿಕಪ್ಗೆ. ಲೊಕೇಶನ್ ಹತ್ರ ಬಂದೆ, ಇಲ್ಲೇ ತೋರಿಸಿದ್ದು. ಆದ್ರೆ ನೋಡೋಣ ಇವಾಗ. ವಾಟ್ಸಪ್ಪಲ್ಲಿ ಲೊಕೇಶನ್ ಕೇಳಿದ್ದೀನಿ, ಎಲ್ಲಿದ್ದು ಬರುತ್ತೆ ಅಂತ ನೋಡ್ತೀನಿ. ಹಾಯ್ ಅಂತ ಮಾಡಿದ್ದೀನಿ, ನೋಡೋಣ ಬರುತ್ತಾ ಇಲ್ಲ ಅಂತ. ಕಳ್ಸಿದಾರೆ, ನೋಡೋಣ ಎಲ್ಲಿದ್ದಾರೆ ಅಂದ್ಬಿಟ್ಟು. हेलो। ओ 14 किलोमीटर दिखा रहा है। आप हत्तीपेले के पास हो क्या? ओ, उधर से किधर जाना है? CV रमन नगर ना? हेलो। हाँ, उधर वो CV रमन नगर डाला था ना लोकेशन? CV रमन नगर डाला था ना लोकेशन?
हाँ कि अमाउंट कितना दिखा रहा था? ओ रॉन्ग दिखा रहा है शायद। देखिए मैं जो लोकेशन आपने ये किया है ना वो लोकेशन भेजा हूँ, देखिए 15 किलोमीटर डिफरेंस है। हाँ लोकेशन रॉन्ग है, देखिए पिकअप लोकेशन रॉन्ग है। अभी जो मैंने भेजा है ना वही लोकेशन पे हूँ मैं। आपने जो लोकेशन डाला था वही लोकेशन पे हूँ। ಹಲೋ ಸರ್, ಅದು 14 ಕಿಲೋಮೀಟರ್ ಇದೆ ಪಿಕಪ್ ಲೊಕೇಶನು. ನೀವು ಇದು ಲೊಕೇಶನ್ ರಾಂಗ್ ತೋರಿಸ್ತಾ ಇದೆ ಇದರಲ್ಲಿ. ನಾನು ಲೊಕೇಶನ್ ಕಳ್ಸಿದ್ದೀನಿ ನೋಡಿ, ಆ ಲೊಕೇಶನ್ ಅಲ್ಲಿ ತೋರಿಸ್ತಾ ಇದೆ. ನೀವು ಹಾಕಿದಿರಲ್ಲ ಲೊಕೇಶನ್, ಪಿಕಪ್ ಲೊಕೇಶನ್ ಅಲ್ಲಿ ತೋರಿಸ್ತಾ ಇದೆ. ನಾನು ಇಲ್ಲಿದ್ದೀನಿ ಇವಾಗ, ನಿಮ್ಮ ಲೊಕೇಶನ್ ಹಾಕಿರೋ ಲೊಕೇಶನ್ ಅಲ್ಲೇ ಇದ್ದೀನಿ. ಅಂದ್ರೆ ಅವ್ರು ಬಂದು ಹತ್ತಿಬೆಲೆದಲ್ಲಿ ತೋರಿಸ್ತವ್ರೆ. ಲೊಕೇಶನ್ ರಾಂಗ್ ತೋರಿಸ್ತಾ ಇದೆ. ಎಲ್ಲಿ ತೋರಿಸ್ತಾ ಇದೆ? 12 ಕಿಲೋಮೀಟರ್ ತೋರಿಸ್ತಾ ಇದೆ. ಹತ್ತಿಬೆಲೆ ಹತ್ರ ಇದ್ದಾರೆ ಇವರು. ನೀವು ನೋಡಿದ್ರೆ ಇಲ್ಲಿ ಹಾಕಿದ್ದಾರೆ, ಅವರೇ ಕ್ಯಾನ್ಸಲ್ ಮಾಡ್ತಾರೆ ಇವಾಗ. ಇದು ಸುಮ್ಮನೆ ವೇಸ್ಟ್ ಇದು. ಇವಾಗ ಅಮೌಂಟು ಬರಲ್ಲ, ಏನು ಬರಲ್ಲ ಇದರಲ್ಲಿ. ಸುಮ್ಮನೆ 1.5 ಕಿಲೋಮೀಟರ್ ಪಿಕಪ್ ಮಾಡಿದೆ, 1.2 ಇತ್ತು. ಶೆಟ್, ಪರವಾಗಿಲ್ಲ, ಕ್ಯಾನ್ಸಲೇಷನ್ ಬಂದ್ಬಿಟ್ಟಿದೆ. ಕ್ಯಾನ್ಸಲೇಷನ್ ಫೇರ್ ಆಡೆಡ್ ಟು ವಾಲೆಟ್, ಕಸ್ಟಮರ್ ಕ್ಯಾನ್ಸಲ್ಡ್ ಆರ್ಡರ್. ಇದು ಇವತ್ತು ಬಂದಿದೆ ನನಗೆ ಕ್ಯಾನ್ಸಲೇಷನ್. 10 ರೂಪಾಯಿ ಕೊಟ್ಟವ್ರೆ. ಏನು ಮಾಡೋದು? ಲಾಂಗ್ ಇತ್ತು ಅಂತ ಖುಷಿಯಾಗೋದೆ, ಇಲ್ಲಿ ನೋಡಿದ್ರೆ ಬರೀ 10 ರೂಪಾಯಿ ಸಿಕ್ತು. ಅಯ್ಯೋ, ನೆಲಮಂಗಲ ಮಿಸ್ ಆಗ್ಬಿಡ್ತು. 59 ಕಿಲೋಮೀಟ್ರ್ 900 ರೂಪಾಯಿ ಬಾಡಿಗೆ ಮಿಸ್ ಆಯಿತು. ಇದ್ಯಾವುದು ಎತ್ಕೊಂಡೆ, ಇಲ್ಲೇ ವೇಟ್ ಮಾಡ್ತಾ ಇದ್ದೀನಿ. ಇಲ್ಲೇ ಬರ್ತವ್ರು ಅವರು. ನನ್ನ ಗಾಡಿಯಲ್ಲಿ ಒಂದು ಪಪ್ಪಿ ಹತ್ತಿದೆ, ಸಖತ್ತಾಗಿದೆ. ಹಾಯ್, ನೈ ಕಟ್ತಾನೆ. ಸಕ್ಕದಾಗಿದೆ ಮಾತ್ರ. ಮುತ್ತೇನಲ್ಲೂರ್ ಸರ್ಕಲ್ ಇಂದ ಇವಾಗ ಸರ್ಜಾಪುರ ರೋಡ್ ಡ್ರಾಪ್ ಮಾಡಿದೆ. ಇವಾಗ ಮುಂದೆ ಹೋಗೋಣ. ಬರ್ತಾ ಇದ್ದೀನಿ. ನಾನು ನಿಂತರಲ್ಲ, ನಾನು ನಂತರ. ಏ ಮಾನವ್, ನಿನ್ ಗಾಡಿ ಏನ್ ಮಾಡ್ತಾ ಇದೆ ಇಲ್ಲಿ? ಮಾನವ್ ಚಿತ್ರಗುಪ್, ಏಯ್ ಏನ್ ಮಾಡ್ತಿದ್ಯಪ್ಪ ಇಲ್ಲಿ ಹುಡ್ಗ? ಇದು ಯಾರೋ ಸರಿಯಾಗಿ ಇಕ್ಕವ್ರೆ. ಇದು ಹೇಳಿದ್ರು ಇದು ಅಂದ್ರೆ ಇಷ್ಟು ಒಳಗೆ ಸರಿಯಾಗಿ ಕೂತಿದ್ದಾರೆ. ಅಲ್ಲ ಚಿಕ್ಕಮ್ಮ ಇರೋದು ಒಂಥರ ಒಳ್ಳೆ ಮನುಷ್ಯ ನನ್ನ ಲೈಫಲ್ಲಿ ನೋಡಿಲ್ಲ. ಕೇಳಿದ ತಕ್ಷಣನೇ ಟೀ ಕೊಡ್ಸು ಅಂದ್ರೆ ಕೊಡಿಸ್ತಾ ಇದ್ದಾನೆ. ಇದು ಕಂಬಿ ಬಂದ್ಬಿಟ್ಟು ಕೆಳಗೆ ಬಂದ್ಬಿಟ್ಟೈತೆ. ಇದನ್ನ ಮೇಲೆ ಎತ್ತಬೇಕಂದ್ರೆ ಈ ಟೈಮಲ್ಲಿ ಕತ್ಲೇಲಿ ಆಗಲ್ಲ. ಬಿಸಿಲಲ್ಲಿ 100% ಒಬ್ಬರೇ ಎತ್ಬಿಟ್ಟು ಇಲ್ಲಿಗೆ ಇಕ್ಬೋದು. ಇದಂತೂ ಭಯಂಕರ ಆಗಿದೆ ಗುರು. ಇದು ಟೈಮು 7 ಗಂಟೆ ಆಗಿದೆ, ಇನ್ನ ಡ್ಯೂಟಿಗಳೇ ಬೀಳ್ತಾ ಇಲ್ಲ. ಇಬ್ರು ವೇಟ್ ಮಾಡ್ಕೊಂಡೇ ಇದೀವಿ. ಅವನು ಮನೆ ಕಡೆ ಹೋಗ್ಬೇಕು, ನಾನು ಮನೆ ಕಡೆನೆ ಹೋಗ್ಬೇಕು. ಅಂದ್ರೆ ಹೋಗ್ತಾ ಹೋಗ್ತಾನೆ ದುಡ್ಡು ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಡ್ಯೂಟಿನೇ ಬೀಳ್ತಾ ಇಲ್ಲ ಇವಾಗ. ಒಂದ್ಸಲ ಏನು ಮಾಡೋಕ್ಕಾಗಲ್ಲ, ಕಾಯಲೇಬೇಕು. ನಮ್ಮ ಫ್ರೆಂಡಿಗೆ ಡ್ಯೂಟಿ ಇರುತ್ತೆ HSR ಲೇಔಟ್ಗೆ ಹೋದ. ನಾನು ಇಲ್ಲೇ ವೇಟ್ ಮಾಡ್ಕೊಂಡಿದ್ದೀನಿ, ನೋಡೋಣ ಯಾವ್ದು ಬೀಳುತ್ತೆ ಅಂದ್ಬಿಟ್ಟು. ರ್ಯಾಪಿಡೋದಲ್ಲಿ 20ಗೆ 15% ಕಮ್ಮಿ ಇದೆ ನಂದು ಪರ್ಫಾರ್ಮೆನ್ಸು.
ಆ ಪರ್ಫಾರ್ಮೆನ್ಸ್ ಇದು ಎಷ್ಟು ಕಮ್ಮಿ ಇರುತ್ತೆ ಅಷ್ಟು ಡ್ಯೂಟಿನೇ ಬೀಳಲ್ಲ. ಪೀಕ್ ಅವರ್ಸಲ್ಲಿ, ಯಾಕಂದರೆ ಔಟರ್ ಸೈಡಲ್ಲಿ ಡ್ಯೂಟಿ ಬೀಳಬೇಕಂದ್ರೆ ಇದು 19, 18, 20 ಆ ಥರನೇ ಇರಬೇಕು. ಇವಾಗ ಯಾಕಂದರೆ ನಾನು ರಿಯಲ್ ಎಕ್ಸ್ಪೀರಿಯನ್ಸ್ ತೊಗೊಂಡೆ. ನಮ್ಮ ಫ್ರೆಂಡಿಗೆ ಬಿತ್ತು, ಅವನದು 18, 19 ಇತ್ತು. ಅವ್ನಿಗೆ ಬಿತ್ತು, ನಾನು ಎತ್ತಕ್ಕೆ ಹೋದೆ, ನನಗೆ ಸಿಗಲಿಲ್ಲ, ಅವ್ನಿಗೆ ಸಿಕ್ಬಿಡ್ತು. ಪರ್ಫಾರ್ಮೆನ್ಸ್ ಜಾಸ್ತಿ ಇರ್ಬೇಕು ಇದರಲ್ಲಿ. ಡಿಮ್ಯಾಂಡ್ ಜಾಸ್ತಿ ಇರೋ ಕಡೆ ಪರ್ಫಾರ್ಮೆನ್ಸೇ ಬೇಡ, ಹಂಗೆ ಕೊಡ್ತಾರೆ. ಪರ್ಫಾರ್ಮೆನ್ಸ್ ಇದ್ದರೆ ಒಳ್ಳೆಯದು. ಅಲ್ಲಿ ಡ್ಯೂಟಿ ಬಿದ್ದಿಲ್ಲ, ಟೈಮ್ ಬಂದ್ಬಿಟ್ಟು ಇವಾಗ 9:30 ಆಗ್ಬಿಟ್ಟಿದೆ. ಖಾಲಿ ಹೋಗ್ತಾ ಇದ್ದೀನಿ. ಯಾವ್ದನ್ನ ಬಿದ್ದರೆ ಹಾಕ್ಕೊಂಡು ಹೋಗ್ಬೇಕು, ಇನ್ನೇನು ಮಾಡೋಕ್ಕಾಗ್ತಾ ಇಲ್ಲ ಇವತ್ತು. ಅಯ್ಯೋ, ಇವತ್ತು ಬೇಜಾರಾಗ್ಬಿಡ್ತು. ಟಾರ್ಗೆಟ್ ಮೇಲೆ ಬಂದೆ, ಇದು ಯಾವುದೋ ಬೀಳ್ತಾ ಇದೆ, ಮಿನಿಮಮ್ ಪಿಕಪ್ ಮತ್ತೆ ಅಲ್ಲೇ ತೋರಿಸ್ತಾ ಇದೆ. ಖಾಲಿ ಹೊಡ್ಕೊಂಬಂದ್ಬಿಟ್ಟೆ ಕೊಡ್ತಿ ವಿಪ್ರೋ ಹತ್ರ. ಟೈಮ್ ಬಂದ್ಬಿಟ್ಟು 9:47. ನೆಟ್ವರ್ಕೇ ಸಿಗ್ತಾ ಇರಲಿಲ್ಲ, ಅದಕ್ಕೆ ಇಂಡಿ ಕ್ಯೂಬ್ ಹತ್ರ ಬಂದೆ. ಇಲ್ಲಿ ಸ್ವಲ್ಪ ಸಿಗ್ತಾ ಇದೆ ನೆಟ್ವರ್ಕ್, ಓಡ್ತಾ ಇದೆ ಯೂಟ್ಯೂಬು. ಗೋಟು ಹಾಕೊಂಡಿದ್ದೀನಿ, ಗೋಟು ಹಾಕಿದ್ರೂ ಬೀಳ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಏನಂತಾನೆ ಗೊತ್ತಿಲ್ಲ ಇವತ್ತು. ಬಿತ್ತು, ಹೋಗೋಣ ಪಿಕಪ್ಗೆ. ಇದು ಬಂದ್ಬಿಟ್ಟು ಬೆಳಂದೂರು ಗ್ಲ್ಯಾನ್ ಲೇಔಟ್ ಅಂತ ಬಿತ್ತು, ಹೋಗೋಣ. ಸರ್ಜಾಪುರ ರೋಡಿಂದ ಒಂದು ಬಿತ್ತು, ಗ್ರೀನ್ ಗ್ಲ್ಯಾನ್ ಲೇಔಟ್. ಇದೇ ಲೊಕೇಶನ್ಗೆ ಡ್ರಾಪ್ ಮಾಡಿದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು 10:23. ಇವಾಗಂತೂ ಡ್ಯೂಟಿ ಬೀಳ್ತಾ ಇಲ್ಲ, ಟೈಮು 10:30 ಆಗಿದೆ. ಖಾಲಿ ಹೊಡ್ಕೊಂಡು ಹೋಗ್ತಾ ಇರೋಣ. ಏನು ಮಾಡೋದು, ಒಂದೊಂದು ಟೈಮ್ ಹಾಕ್ಬಿಡುತ್ತೆ ಈ ಥರ. ಇಲ್ಲೇ ಇದ್ರೆ ಟೈಮ್ ವೇಸ್ಟು, ಮನೆಗೆ ಹೋದ್ರೆ ಊಟನಾರ ಸಿಗುತ್ತೆ. ಖಾಲಿ ಹೋಗ್ತಾ ಇದ್ದೀನಿ ಮನೆಗೆ. ಇವಾಗ ಏನು ಮಾಡೋದು, ಬೀಳ್ತಾ ಇಲ್ಲ. ಅಲ್ಲಿಂದ ಖಾಲಿ ಬಂದೆ, ಇಲ್ಲಿ ಜಾಮ್ ಆಗ್ಬಿಟ್ಟಿದೆ ರೂಪಿನಗರ ಹತ್ರ. ಎನಿ ಟೈಮು ಇದಂತೂ ಕಡಿಮೆನೇ ಆಗಲ್ಲ. ಈಗ ಟೈಮು ಕರೆಕ್ಟಾಗಿ 10:47 ಆದರೂ ಇಷ್ಟು ಜಾಮ್ ಆಗದೆ. ಅಡ್ಡಿ ಆಗಿದೆ. ನಾಳೆಗೆ ಮೊಸರು ತಗೊಂಡೆ. ಫೈನಲಿ ಇವಾಗ ಬಂದು ಮನೆಗೆ ರೀಚ್ ಆದೆ. ಇವಾಗ ಟೈಮ್ ಬಂದ್ಬಿಟ್ಟು 11:30. ಲಾಗಿನ್ ಅವರ್ಸ್ ಜಾಸ್ತಿ ಇದೆ ಇವತ್ತು, ಆದರೂ ಅರ್ನಿಂಗ್ಸ್ ಆಗಿಲ್ಲ. ಇವತ್ತಿನ ಅರ್ನಿಂಗ್ಸ್ ಬಂದ್ಬಿಟ್ಟು ₹1,516 ಆಗಿದೆ, ಎರಡೂ ಸೇರಿ. ಊಬರು ರ್ಯಾಪಿಡೋ ಸೇರಿ. ಇವತ್ತು ನನ್ನ ಚಾಲೆಂಜ್ ಮುಗ್ಸೋಕ್ಕಾಗಿಲ್ಲ, ನಾಳೆ ಟ್ರೈ ಮಾಡಬೇಕು.